ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಕುಬೇರ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಕಾರಣ ಏನಪ್ಪ ಅಂತಂದರೆ, ಅಧಿಕ ಮಾಸದಲ್ಲಿ ನಾವು ಕುಬೇರನ ಪೂಜೆ ಮಾಡಬೇಕು. ಕಾರಣ ಏನು ಅಂತಂದರೆ, ಯಾಕೆ ಮಾಡಬೇಕು ಅಂತಂದರೆ, ಅಧಿಕ ಮಾಸದಲ್ಲಿ ಅತ್ಯಂತ ಪವಿತ್ರವಾದ ಮಾಸ ಅಂತ ನಾವು ಕರಿತೇವೆ. ಹಾಗಾಗಿ ತಿಂಗಳಿನಲ್ಲಿ ಮಾಡಿದಂಥ ಜಪ, ದಾನ, ಪೂಜೆಗಳಿಗೆ ಸಾಮಾನ್ಯ ಬೇರೆ ಸಮಯಕ್ಕಿಂತನೂ ಇದು ಹೆಚ್ಚು ಫಲದಾಯಕವಾಗಿರ್ತದೆ. ಜೊತೆಯಲ್ಲಿ ಅಧಿಕ ಮಾಸ ಅಂತಂದರೆ ನಿಮಗೆ ಗೊತ್ತಿರುವಂಥದ್ದೇ ವಿಷ್ಣುವಿನ ಮಾಸ ಅಂತಲೇ ನಾವು ಕರಿತೇವೆ. ಹಾಗಾಗಿ ಕುಬೇರನು ಕೂಡ ವಿಷ್ಣು ಮತ್ತು ಲಕ್ಷ್ಮೀ ಕಟಾಕ್ಷಕ್ಕೆ ಸಂಬಂಧಿಸಿದಂಥ ದೇವತೆ. ಅಂದರೆ ಧನಕ್ಕೆ ಅಂದರೆ ಹಣಕ್ಕೆ ಅಧಿದೇವತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಈ ಒಂದು ಸಮಯದಲ್ಲಿ ಕುಬೇರನ ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ಒಂದು ಧನಸ್ಥಿರತೆ ಆಗುತ್ತೆ. ಅಂದರೆ ಹಣದ ಉಳಿತಾಯವಾಗುತ್ತದೆ, ಅನಾವಶ್ಯಕವಾಗಿ ಖರ್ಚು ಕಡಿಮೆ ಆಗ್ತಾ ಹೋಗುತ್ತದೆ, ಸಾಲದ ಒತ್ತಡದಿಂದ ನಮಗೆ ಮುಕ್ತಿ ಸಿಗ್ತಾ ಹೋಗುತ್ತದೆ. ಮೊದಲು ನಾವು ಪೂಜಾ ವಿಧಾನ ತಿಳ್ಕೊಳ್ಳೋಣಂತೆ, ಹಾಗೆಯೇ ಮಧ್ಯದಲ್ಲಿ ನಾವು ವಿಚಾರಗಳು ತಿಳಿದುಕೊಳ್ಳೋಣಂತೆ. ನೋಡಿ, ನಾವು ಮೊದಲು ಏನು ಮಾಡಬೇಕು ಅಂದರೆ, ಅಧಿಕ ಮಾಸ ಆಗಿರೋದ್ರಿಂದ 3 ಶಕ್ತಿಗಳ ಬೀಜಾಕ್ಷರವನ್ನು ಬರಿಬೇಕು. ಅಂದರೆ ಸ್ವಸ್ತಿಕ್, ಶ್ರೀಂ, ಓಂ ಅಂತೇಳಿ ನಂತರದಲ್ಲಿ ಕೆಳಗೆ ನೀವು ಕುಬೇರನ ನಂಬರನ್ನು ಬರಿಬೇಕಾಗುತ್ತದೆ. ನೋಡಿ, 9 ಚೌಕಾಕಾರವನ್ನು ಬರೆದು ಮಧ್ಯದಲ್ಲಿ ನಾವು ಕುಬೇರನ ನಂಬರನ್ನು ಬರಿಬೇಕು. ಇದಕ್ಕೆ ಕುಬೇರ ಯಂತ್ರ ಅಂತೇಳಿ ಕರೆಯುತ್ತಾರೆ. ಮೇಲ್ಭಾಗದಲ್ಲಿ 27, 20, 25, ಹಾಗೆಯೇ ಅದರ ನಂತರದಲ್ಲಿ ನಮಗೆ 22, 24, 26, ಹಾಗೆ ಕೆಳಗಿನ ಭಾಗದಲ್ಲಿ 23, 28 ಮತ್ತು 21. ಇದನ್ನು ನೀವು ದೇವರ ಮನೆಯಲ್ಲೇ ಬರಿಬೇಕಾಗುತ್ತದೆ. ನೀವು ಹೊರಗೆ ತುಳಸಿ ಕಟ್ಟೆ ಹತ್ರಲ್ಲ ಈ ನಂಬರನ್ನು ಬರೆಯೋದಕ್ಕೆ ಹೋಗಬೇಡಿ. ಕುಬೇರನ ರಂಗೋಲಿ ಹಾಕಬಹುದು, ಕುಬೇರನ ಯಂತ್ರ ಮಾತ್ರ ನೀವು ದೇವರ ಮನೆಯಲ್ಲೇ ಬರೆಯುವುದು ತುಂಬ ಸೂಕ್ತವಾದದ್ದು. ಹಾಗೆ ಕುಬೇರನ ರಂಗೋಲಿನೂ ಕೂಡ ನೋಡಿ ನಾನು ಪಕ್ಕದಲ್ಲಿ ಬರಿತಾ ಇದ್ದೇನೆ. ಈ ಒಂದು ನಾವು ಪೂಜೆಯನ್ನು ಯಾವ ವಾರದಲ್ಲಿ ಮಾಡಬೇಕಪ್ಪ ಅಂತ ಅಂದರೆ, ಈಗ ನೋಡಿ, ನಮಗೆ ಗುರುವಾರ ಗುರುಪುಷ್ಯ ಯೋಗ ಬರ್ತಾ ಇದೆ. ತುಂಬ ವಿಶೇಷವಾದದ್ದು, ಅಧಿಕ ಮಾಸದಲ್ಲಿ ಬಂದಿರುವಂಥದ್ದು. ಅಂದಿನ ದಿವಸದಿಂದ ನೀವು ಇದನ್ನು ಪ್ರಾರಂಭ ಮಾಡ್ಬೋದು. ಶುಕ್ರವಾರ ಮಾಡ್ಬೋದು, ಬುಧವಾರ ಮಾಡ್ಬೋದು, ಆಮೇಲೆ ಹುಣ್ಣಿಮೆ ದಿವಸನೂ ಸಹ ನೀವು ಮಾಡ್ಬೋದು. ವಿಶೇಷವಾದದ್ದು, ಇದು ಫಲ ಸಿಗುವಂಥದ್ದು. ಹಾಗೆ ನಾವು ಇದನ್ನು ಎಷ್ಟು ವಾರಗಳನ್ನು ನಾವು ಈ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತಂದರೆ, 5 ವಾರಗಳು, 7 ವಾರಗಳು ಅಥವಾ 11 ವಾರಗಳು. ಈಗ 5 ವಾರ ಮಾಡಿದ್ರೆ ನಿಮಗೆ ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ರೆ 5 ವಾರ ಸಾಕು. ಅಥವಾ 7 ವಾರಗಳಂದರೆ ನಿಮ್ಮಲ್ಲಿ ಒಂದು ಆದಾಯ ಹೆಚ್ಚಾಗಬೇಕು, ಧನಾಭಿವೃದ್ಧಿ ಆಗಬೇಕು ಅಂದರೆ 7 ವಾರಗಳು. ಹಾಗೆಯೇ 11 ವಾರಗಳು ಏನಕ್ಕಪ್ಪ ಅಂತಂದರೆ, ತುಂಬ ದೊಡ್ಡ ಸಮಸ್ಯೆ ಇರುತ್ತೆ, ಸಾಲ ತೀರಿಸೋದಕ್ಕೆ ಆಗ್ತಾ ಇರೋದಿಲ್ಲ, ಮನೆಯಲ್ಲಿ ದುಡ್ಡು ಕೂಡ ಉಳಿತಾಯ ಆಗ್ತಾ ಇಲ್ಲ ಅಂತಂದರೆ ಆ ಒಂದು ಸಮಸ್ಯೆಗೋಸ್ಕರ ನೀವು ಒಂದು ಕೊನೆ ಪಕ್ಷ 11 ವಾರಗಳನ್ನಾದರೂ ಮಾಡಬೇಕು. ಆದರೆ ನೀವು ಯಾವ ವಾರ ಪ್ರಾರಂಭ ಮಾಡ್ತೀರೋ ಅದೇ ಒಂದು ವಾರವನ್ನು ಅದೇ ಒಂದು ಸಮಯದಲ್ಲೇ ನೀವು ಪೂಜೆ ಮಾಡ್ಕೋಬೇಕು. ಈ ಪೂಜೆ ಮಾಡುವ ಸಮಯ ಬೆಳಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು, 6 ಗಂಟೆಯಿಂದ 8 ಗಂಟೆ ಒಳಗಾದ್ರೂ ಮಾಡಿ. ಹಾಗೆ ನಂತರದಲ್ಲಿ ಸಂಜೆ ಸಮಯದಲ್ಲಿ ಮಾಡೋದಾದರೆ ಸೂರ್ಯಾಸ್ತ ನಂತರದಲ್ಲಿ 6:30 ನಂತರದಲ್ಲಿ ನೀವು ಈ ಒಂದು ಯಂತ್ರವನ್ನು ಬರೆದು ನೀವು ಈ ಒಂದು ಪೂಜೆನೂ ಮಾಡ್ಬೋದು. ಇದಕ್ಕೆ ಬೇರೆ ರೀತಿಯೇ ನಾವೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಬೇಕು ಅಂತ ಆ ಥರ ಏನಿಲ್ಲ. ಇದು ನೀವು ದೇವರ ಮನೆಯಲ್ಲೇ ಮಾಡುವಂಥದ್ದು. ಸಂಜೆ ನೀವು ದೀಪಾರಾಧನೆ ಮಾಡ್ತಾ ಇರ್ತೀರಿ, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಹೇಳ್ಕೊಳ್ತೀರಿ. ಅಧಿಕ ಮಾಸದಲ್ಲಿ ನಾವು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳುವಂಥದ್ದು, ದಾನ ಕೊಡುವಂಥದ್ದು ತುಂಬ ಪ್ರಮುಖವಾಗಿರುತ್ತದೆ. ಅದರಲ್ಲೂ ಈಗ ನಮಗೆ ಗುರುಪುಷ್ಯ ಯೋಗದಲ್ಲಿ ನೋಡಿ, ಈಗ ಈ ಅಧಿಕ ಮಾಸದಲ್ಲಿ ನಾವೇನು ತೆಗೆದುಕೊಳ್ಳೋದೇ ಬೇಡ ಅಂತ ತೆಗೆದುಕೊಳ್ಬಾರ್ದು ಅಂತ ನಾವು ಹೇಳ್ತಾ ಇರ್ತೀವಿ. ಆದರೆ ಇದು ಒಂದು ದಿವಸ ನಿಮಗೆ ಅವಕಾಶವಿದೆ. ಈ ಒಂದು ಗುರುವಾರದ ದಿವಸ ನೀವೇನೋ ತೆಗೆದುಕೋಬೇಕು ಅಂತಂದರೆ ಖಂಡಿತವಾಗಿ ತೆಗೆದುಕೊಳ್ಳಿ. ಹಾಗೆಯೇ ಈ ಒಂದು ಪೂಜೆಯನ್ನು ಕೂಡ ನೀವು ಪ್ರಾರಂಭ ಮಾಡಿ. ಈಗ ನಾನು ನಿಮಗೆ ಫಲಗಳನ್ನು ಹೇಳಿದ್ದೇನೆ. ಹಾಗೆ ನೋಡಿ, ಕೆಳಗೆ ಓಂ ಶ್ರೀ ಕುಬೇರಾಯ ನಮಃ ಅಂತ ಬರೆದಿದ್ದೇನೆ. ಇದಿಷ್ಟು ನೀವು ಅಧಿಕ ಮಾಸದಲ್ಲಿ ಹಾಕುವಂಥ ರಂಗೋಲಿ ಆಗಿರುತ್ತದೆ. ಈ ನಂತರ ಪೂಜೆ ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ, ನೀವು 9 ಕಾಯಿನನ್ನು ರೆಡಿ ಮಾಡ್ಕೋಬೇಕು. 5 ರೂಪಾಯಿ ಕಾಯಿನ್ ಆದರೂ ಸರಿನೇ ಮಾಡ್ಕೊಳ್ಳಿ, ಅಥವಾ ಕುಬೇರ ಕಾಯಿನ್. ನಾನು ಕುಬೇರ ಕಾಯಿನ್ ತೆಗೆದುಕೊಂಡಿದ್ದೇನೆ. ನೋಡಿ, ಈ ಯಂತ್ರ ಪ್ರತಿ ಒಂದು ಗ್ರಂಥಿಗೆ ಶಾಪಲ್ಲೂ ಕೂಡ ಸಿಗ್ತದೆ. ಆಗ ನೀವು ಆ ಒಂದು ಯಂತ್ರವನ್ನು ತೆಗೆದುಕೊಂಡ್ಬಂದು ಇಟ್ಕೊಂಡ್ಬಿಟ್ಟು ದೇವರ ಮನೆಯಲ್ಲೂ ಇಡ್ಬೋದು, ನಿಮ್ಮ ಬೀರುವಿನಲ್ಲೂ ಕೂಡ ನೀವು ಇಡ್ಬೋದು, ಅಂದರೆ ಪೂಜೆ ಆದ ನಂತರದಲ್ಲಿ. ಈಗ 9 ಕಾಯಿನೂ ನೀವು ಸಿದ್ಧತೆ ಮಾಡ್ಕೊಂಡು ಏನು ಮಾಡಬೇಕು ಅಂತಂದರೆ, ಈ ನಂಬರ್ ಬರೆದಿರ್ತೀರಲ್ಲ, ಒಂದೊಂದು ನಂಬರ್ ಮೇಲೂ ಕೂಡ ಅರಿಶಿಣ ಕುಂಕುಮ ಹಚ್ಚಿ ಒಂದು ಅಕ್ಷತೆನ ಹಾಕಿ ಒಂದು ಕಾಯಿನನ್ನಿಟ್ಟು ಒಂದು ಕೆಂಪು ಹೂ ಇಡಬೇಕು. ಇಡುವಂಥ ಸಂದರ್ಭದಲ್ಲಿ ನೀವು ಹೇಳ್ಕೊಳ್ಳುವಂಥ ಮಂತ್ರ ಏನಪ್ಪ ಅಂತಂದರೆ, ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ನಮಃ. ಹಂಗೇನೆ 9 ಬಾರಿ ಹೇಳ್ಕೋಬೇಕು. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ನಮಃ ಅಂತ ಈ ರೀತಿಯಾಗಿ ನೀವು ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ನಮಃ ಅಂತೇಳಿ 9 ಬಾರಿ ಹೇಳ್ಕೊಳ್ಳಿ. ಅದರ ನಂತರದಲ್ಲಿ ನೀವು ಕೈಯಲ್ಲಿ ಒಂದು ನಾಣ್ಯ ಇಟ್ಕೋಬೇಕು. ಇದು ಅಲ್ಲದೇನೆ ಒಂದು ರೂಪಾಯಿ ಕಾಯಿನ ಇಟ್ಕೊಳ್ಳಿ, ತೊಂದರೆ ಇಲ್ಲ, 5 ರೂಪಾಯಿ ಕಾಯಿನ ಇಟ್ಕೊಳ್ಳಿ. ಆ ಒಂದು ಕಾಯಿನನ್ನು ನೀವು ಕೈಯಲ್ಲಿ ಇಟ್ಕೊಂಡು, ಅಕ್ಷತೆನೂ ಕೈಯಲ್ಲಿ ಇಟ್ಕೊಂಡು, ನೀವು ಅದನ್ನು ಕೈ ಹಿಂಗೆ ಬಿಗೆ ಮುಚ್ಕೊಳ್ಳಿ, ಒಂದು ಮುಷ್ಟಿ ಮಾಡ್ಕೊಳ್ಳಿ. ನಂತರದಲ್ಲಿ ದೇವರ ಮುಂದೆ ನಿಂತ್ಕೊಂಡು 33 ಬಾರಿ ನೀವು ಈ ಒಂದು ಕುಬೇರನ ಮಂತ್ರ ಹೇಳ್ಕೋಬೇಕು. ಅದರ ಜೊತೆಯಲ್ಲಿ ಇದು ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಒಂದು ಧನಾಕರ್ಷಣೆ ಹೆಚ್ಚಾಗ್ತಾ ಹೋಗುತ್ತದೆ.
ಈಗ ನೀವು ಸರಳವಾಗಿ ಹೇಳ್ಕೊಳ್ತೀರಿ ಅಂದ್ರೆ ಓಂ ಶ್ರೀ ಕುಬೇರಾಯ ನಮಃ ಅಂತಲೂ ಕೂಡ ಹೇಳ್ಕೊಬೋದು. 33 ಬಾರಿ ನೀವು ಅದನ್ನು ನೀವು ಕೈಯಲ್ಲಿ ಹಿಂಗೆ ಹಿಡ್ಕೊಂಡು, ಆ ಕಾಯಿನನ್ನು ಕೈಯಲ್ಲಿ ಎಳ್ಕೊಂಡು ಅದರ ನಂತರದಲ್ಲಿ ಆ ಕಾಯಿನನ್ನು ಏನು ಮಾಡಬೇಕು ಅಂತಂದರೆ, ಕುಬೇರ ಯಂತ್ರ ಬರೆದಿರ್ತಿಲ್ಲ ಅಥವಾ ಕುಬೇರ ಯಂತ್ರ ಇಟ್ಟಿರ್ತೀರಲ್ಲ, ಅಲ್ಲಿ ಆ ಕಾಯಿನನ್ನು ಇಟ್ಬಿಡಿ. ಅವತ್ತಿನ ದಿವಸ ಸಂಪೂರ್ಣವಾಗಿ ಇಟ್ಬಿಡಿ. ನಂತರದ ದಿವಸದಲ್ಲಿ ನೀವು ಬೆಳಗ್ಗೆ ಅದನ್ನು ಆ ಒಂದು ಕಾಯಿನನ್ನು ತೆಗೆದುಕೊಂಡು ನಿಮ್ಮ ಒಂದು ಕ್ಯಾಶ್ ಬಾಕ್ಸ್ನಲ್ಲಿ ಇಡಿ. ಆ ರೀತಿ ನೀವು ಮಾಡೋದ್ರಿಂದ ನಿಮಗೆ ಏನು ಹಣಕಾಸು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಅಂತಿರುತ್ತೆ, ತುಂಬ ಖರ್ಚಾಗ್ತಾರೆ. ಆ ಖರ್ಚು ಕಡಿಮೆ ಆಗ್ತಾ ಹೋಗುತ್ತದೆ, ಸಾಲದ ಒತ್ತಡ ಕಡಿಮೆ ಆಗುತ್ತೆ, ಧನಾಕರ್ಷಣೆ ಹೆಚ್ಚಾಗ್ತಾ ಹೋಗುತ್ತದೆ. ನೀವೇ ಅದರ ಬದಲಾವಣೆಗಳು ನೋಡ್ತೀರಾ. ಹಾಗೆ ಪ್ರಸಾದ ಅಂತ ಬಂದಾಗ ವಿಶೇಷವಾಗಿ ಕಪ್ಪು ದ್ರಾಕ್ಷಿ ಇಟ್ಟರೆ ತುಂಬ ಒಳ್ಳೆಯದು. ಸಿಗದೆ ಹೋದಾಗ ಈಗ ಸೀಸನಲ್ ಫ್ರೂಟ್ ಏನಿರುತ್ತೋ, ಬಾಳೆಹಣ್ಣಾದರೂ ಸರಿಯೇ, ಮಾವಿನ ಹಣ್ಣು ಸರಿಯೇ, ಯಾವುದೇ ಒಂದು ಹಣ್ಣನ್ನು ಸರಿ ಇಟ್ಟು ನೀವು ಪೂಜೆ ಮಾಡ್ಕೋಬೋದು. ಇನ್ನು ದೀಪಾರಾಧನೆ, ಕುಬೇರ ದೀಪಾರಾಧನೆ, ಈ ಒಂದು ದೀಪಾರಾಧನೆ ಒಳಗೆ ನೀವು ಮಣ್ಣಿಂದಾದರೂ ಉಪಯೋಗಿಸ್ಕೊಳ್ಳಿ, ಹಿತ್ತಾಳೆ ಆದರೂ ಉಪಯೋಗಿಸ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಆ ದೀಪಕ್ಕೆ ನೀವು ಆದಷ್ಟು ತುಪ್ಪವನ್ನು ಹಾಕಿ ಅದರೊಳಗೆ ಒಂದೊಂದು ಕಾಯಿನನ್ನು ಹಾಕಿ, ಜೊತೆಯಲ್ಲಿ 2 ಲವಂಗ, ಒಂದೊಂದು ಏಲಕ್ಕಿಯನ್ನು ಹಾಕಿ ನೀವು ದೀಪಾರಾಧನೆ ಮಾಡಬೇಕಾಗುತ್ತೆ. ಅದು ವಿಶೇಷವಾದದ್ದು. ದೀಪವನ್ನು ಹಚ್ಚಿ ಆ ಕುಬೇರ ಯಂತ್ರ ಎಲ್ಲ ನೀವು ಮಂತ್ರ ಎಲ್ಲ ಹೇಳ್ಕೊಂಡ ನಂತರದಲ್ಲಿ ಊದಿನ ಕಡ್ಡಿ ಬೆಳಗಿ ಧೂಪವನ್ನು ಹಚ್ಚಿ ನಂತರದಲ್ಲಿ ಆ ದೀಪವನ್ನು ಬೆಳಗಿ ಆಮೇಲೆ ಮಂಗಳಾರತಿ ಮಾಡಬೇಕು. ಇದು ತುಂಬ ಸರಳವಾಗಿ ಮಾಡುವಂಥದ್ದು. ನಿಮಗೆ ಒಂದು ಅರ್ಧ ಗಂಟೆ ಒಳಗೆ ನಿಮಗೆ ಇದು ಪೂಜೆ ಮುಕ್ತಾಯವಾಗುತ್ತೆ. ಎಲ್ಲರೂ ಕೂಡ ಆಚರಣೆ ಮಾಡ್ಬೋದು. ಇಂಥ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ನಾನು ಇದೇ ಒಂದು ವಿಚಾರಕ್ಕೋಸ್ಕರ ನಾನು ಈ ಪೂಜೆ ಮಾಡಿ ಸಂಕಲ್ಪ ಮಾಡ್ಕೊಂಡು ಈ ಕುಬೇರ ಪೂಜೆ ಸ್ಟಾರ್ಟ್ ಮಾಡಿ ನಿಮ್ಮಲ್ಲಿ ತುಂಬ ಬದಲಾವಣೆಗಳಾಗ್ತಿದೆ. ಆಮೇಲೆ ನೀವೇನೋ ಹೊಸ ವ್ಯಾಪಾರ ಮಾಡ್ಕೋಬೇಕು ಅಂದ್ಕೊಂಡಿರ್ತೀನಿ, ಏನೋ ಯೋಚನೆ ಮಾಡ್ತಾ ಇರ್ತೀರ, ಅದು ನಿಮ್ಗೆ ಆಗ್ತಾನೇ ಇರೋದಿಲ್ಲ. ಅವೆಲ್ಲವೂ ಕೂಡ ಸಮಯಕ್ಕೆ ಕಾಲ ಕೂಡ ಬರ್ತಾ ಇರುತ್ತೆ. ನಿಮ್ಮಲ್ಲಿ ಹೊಸ ಹೊಸ ವಿಚಾರಗಳು ಬರ್ತಾ ಹೋಗುತ್ತೆ. ಇದು ನೀವು ಮಾಡಿ ನೋಡಿ, ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ನೋಡಿ, ಓಂ ಶ್ರೀ ಕುಬೇರಾಯ ನಮಃ ಅಂದರೆ ಏನಪ್ಪ ಅರ್ಥ ಅಂದರೆ, ಓಂ ಅಂದರೆ ನಿಮಗೆ ಗೊತ್ತಿರುವಂಥದ್ದು ಅದೊಂದು ದೈವಿಕ ಶಕ್ತಿ, ಅಕ್ಷರಗಳದು. ಶ್ರೀ ಅಂತಂದರೆ ಲಕ್ಷ್ಮೀ ಕಟಾಕ್ಷ ಅಂದರೆ ಐಶ್ವರ್ಯ ಹೆಚ್ಚಾಗುವಂಥದ್ದು. ಕುಬೇರಾಯ ಅಂತಂದರೆ ನಿಮಗೆ ಗೊತ್ತಿರುವಂಥದ್ದೇ, ಕುಬೇರ ಧನಾಧಿಪತಿ ಅಂದರೆ ಧನಾಕರ್ಷಣೆ ಉಳ್ಳವನು. ನಮಃ ಅಂದರೆ ನಮಸ್ಕಾರ ಅಂದರೆ ಧನದ ದೇವರಾದ ಕುಬೇರನಿಗೆ ನಾವು ನಮಸ್ಕರಿಸುತ್ತೇವೆ ಅಂತೇಳಿ ಒಂದು ಮಂತ್ರದ ಅರ್ಥ ಬರ್ತದೆ. ಎಲ್ಲರೂ ಕೂಡ ಈ ಮಂತ್ರವನ್ನು ಹೇಳ್ಕೊಂಡು ಆಚರಣೆ ಮಾಡಿ, ನಿಮ್ಗೆ ಇನ್ನೂ ಸಮಯ ಸಿಕ್ತು ಅಂತಂದರೆ ಒಂದು ಎಷ್ಟು ಸಾಧ್ಯನೋ ಅಷ್ಟು ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಸಮಯ ಕೂಡ ಹೇಳಿದ್ದೇನೆ, ಬೆಳಗ್ಗೆನೂ ಮಾಡ್ಬೋದು, ಸಂಜೆನೂ ಮಾಡ್ಬೋದು ಅಂತೇಳಿ. ಹಾಗಾಗಿ ನಿಮಗೆ ಆ ಒಂದು ಸಮಯ ನೋಡಿಕೊಂಡು ನೀವು ಈ ಒಂದು ಪೂಜೆ ಮಾಡ್ಕೊಳ್ಳಿ. ತುಂಬ ವಿಶೇಷ ಶಕ್ತಿಶಾಲಿ, ತುಂಬ ಸರಳವಾದ ಪೂಜಾ ವಿಧಾನ. ಅದರಲ್ಲೂ ಈ ಅಧಿಕ ಮಾಸದಲ್ಲಿ ಮಾಡುವಂಥದ್ದು ತುಂಬ ವಿಶೇಷವಾದದ್ದು. ಎಲ್ಲರೂ ಕೂಡ ಆಚರಣೆ ಮಾಡಿ. ಹಾಗೆಯೇ ಗುರುವಾರ ನಮಗೆ ಗುರು ಪುಷ್ಯಾಮೃತ ಯೋಗ ಬರ್ತಾ ಇದೆ, ಅಂದೇ ನೀವು ಪ್ರಾರಂಭ ಮಾಡ್ಬೋದು. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.